ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ಗೆ ಬರ್ತಾರ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಈ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲಲ್ಲಿ ಕನ್ನಡದಲ್ಲಿ ಸುಮಾರಷ್ಟು ಟ್ಯುಟೋರಿಯಲ್ಸ್ ಅವೈಲೇಬಲ್ ಇದೆ. ಎಕ್ಸೆಲ್ ಇರ್ಬೋದು, ವರ್ಡ್, ಪವರ್ ಪಾಯಿಂಟ್, HTML ಮತ್ತು 300ಗೂ ಅಬೌವ್ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಇದೆ. ಯಾರಿಗಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಹೋಗಿ ಆ ವೀಡಿಯೋಸ್ನ ವಿಸಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ನಾವು ನಮ್ಮ ಮನೆಯ ಒಂದು ವಾಟರ್ ಬಿಲ್ನ ಯಾವ ಥರ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಅಂತ. ಈ ಥರ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಯಾವ ಥರ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಅಂತ. ಸೊ ಈಗ ಅದೇ ಥರ ಆನ್ಲೈನಲ್ಲಿ ನಾವು ನಮ್ಮ ಮನೆ ವಾಟರ್ ಬಿಲ್ನ ಯಾವ ಥರ ಪೇಮೆಂಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವಿಡಿಯೋನ ಎಂಡವರೆಗೂ ನೋಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಈ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಲೈಕ್ ಮಾಡಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಶೇರ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ಫಸ್ಟು ಒಂದು ವೆಬ್ಸೈಟ್ ಓಪನ್ ಮಾಡಬೇಕು, www.karnataka1.gov.in ಅಂತ. ಸೊ ಅದಾದ ನಂತರ ನಿಮ್ಮ ಹೋಮ್ ಪೇಜಿಗೆ ಬಂದರೆ ನಿಮಗೆ ಫಸ್ಟ್ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಸಿಟೀಸ್ ಇರುತ್ತೆ, ಮೈಸೂರು, ಬಳ್ಳಾರಿ, ಶಿವಮೊಗ್ಗ ಅಂತ. ನೀವು ಯಾವ ಸಿಟಿ ಸಂಬಂಧಪಟ್ಟಿರ್ತೀರೋ ಅಲ್ಲಿಂದ ನೀವು ಸಹ ಕ್ಲಿಕ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ಲಾಗಿನ್ ಮಾಡೋದ್ರ ಮೂಲಕ ಲಾಗಿನ್ ಆಗ್ಬೋದು. ಒಂದು ವೇಳೆ ಇನ್ನೂ ನೀವು ಲಾಗಿನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಯೂಸರ್ ನೇಮ್, ಪಾಸ್ವರ್ಡ್ ಕೊಟ್ಟು ನೀವು ರಿಜಿಸ್ಟರ್ ಆದ ನಂತರ ಲಾಗಿನ್ ಆಗಬೇಕಾಗುತ್ತೆ. ಒನ್ಸ್ ನೀವು ಲಾಗಿನ್ ಆದ ನಂತರ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮ ಒಂದು ಸಿಟಿ ಯಾವುದಿದೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಸಿಟಿನ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಷ್ಟು ಆಪ್ಷನ್ ಸಿಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಹುಬ್ಳಿ ಧಾರವಾಡ ನೋಡೋದಾದ್ರೆ ಏನೇನು ಆನ್ಲೈನ್ ಸರ್ವಿಸ್ ಹುಬ್ಳಿ ಧಾರವಾಡ ಅನ್ನೋ ಸಿಟಿಲಿ ಈಗ ಅವೈಲಬಿಲಿಟಿ ಅಂತ ಇಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಬೋದು, ಏರ್ಟೆಲ್ ಲ್ಯಾಂಡ್ಲೈನ್ಸ್ ಬಿಲ್ ಕಟ್ಬೋದು, ವೋಡಾಫೋನ್ದು ನೀವು ಆಲ್ರೆಡಿ ಕಟ್ಟಿರೋಂಥ ಪೇಮೆಂಟ್ ಹಿಸ್ಟ್ರಿ ನೋಡ್ಬೋದು. KWB ಪೇಮೆಂಟ್ ಅಂದರೆ ಇಲ್ಲಿ ವಾಟರ್ ಬಿಲ್ಸ್ ಕಟ್ಟೋದು. ಸೊ ನಾನೀಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೆ, ಆದರೆ ನನಗೆ ವಾಟರ್ ಬಿಲ್ ಪೇಮೆಂಟ್ ಮಾಡೋಕ್ಕೆ ನನಗೆ ಇಲ್ಲಿಂದ ಯೂಸ್ ಆಗುತ್ತೆ. ಅಥವಾ ನೀವು ಇಲ್ಲಿ ನೋಡಿ ಹೆಸ್ಕಾಂ ಬಿಲ್ ಕಟ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೋದು. ಸೊ ಸುಮಾರಷ್ಟು ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಈ ಒಂದು ಕರ್ನಾಟಕ ಅನ್ನೋ ಒಂದು ಈ ವೆಬ್ಸೈಟಲ್ಲಿ. ಈಗ ನಾನು ವಾಟರ್ ಬಿಲ್ ಕಟ್ಟಬೇಕಾಗಿರೋದ್ರಿಂದ ನಾನು ಪೇಮೆಂಟ್ ಆಫ್ ವಾಟರ್ ಬಿಲ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಿಮ್ಮದು ಅಷ್ಟೇ, ನಿಮ್ಮ ಸಿಟಿಲಿ ನೀವು ವಾಟರ್ ಬಿಲ್ ಕಟ್ಟೋದಿದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಝೋನು, ನಿಮ್ಮ ಒಂದು ವಾರ್ಡು ಮತ್ತು ನಿಮ್ಮ ಒಂದು ಬಿಲ್ನ RR ನಂಬರು. ಸೊ ಇದಿಷ್ಟು 3 ಆಪ್ಷನ್ ನಿಮಗೆ ನಿಮ್ಮ ಒಂದು ವಾಟರ್ ಬಿಲ್ನಲ್ಲಿ ಪ್ರಿಂಟ್ ಆಗಿರುತ್ತೆ. ಸೊ ಅಲ್ಲಿಂದ ಸೆಲೆಕ್ಟ್ ಮಾಡಿ. ನಾನೀಗ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 3ನ್ನ ಫಿಲ್ ಮಾಡಿದ ನಂತರ ನೀವು ಸರ್ಚ್ ಅಂತ ಕೊಡಬೇಕಾಗತ್ತೆ. ನಿಮಗೆ ಸರ್ಚ್ ಅಂತ ಕೊಟ್ಟ ನಂತರ ನಿಮ್ಮ ಒಂದು ಕನ್ಸ್ಯೂಮರ್ ನೇಮ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡೆ ಆನಂತರ ಪೇಮೆಂಟ್ ಮಾಡಿ. ನಿಮಗೆ ಬಿಲ್ ಯಾವ ಮಂತದ್ದು ಬೇಕು ಅನ್ನೋದು ಇದನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ನೀವು ಮಾಡ್ಕೊಬೋದು. ಈಗ ನೀವು ಯಾವ ಮಂತದ್ದು ಬಿಲ್ ಪೇಮೆಂಟ್ ಮಾಡಬೇಕು ಆ ಬಿಲ್ನ ಮಂತನ್ನ ಮತ್ತು ಇಯರ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಜನವರಿ ಮತ್ತು 2018 ಸೆಲೆಕ್ಟ್ ಮಾಡಿದ್ದೀನಿ. ಆಸ್ ಯೂಶುವಲ್ ಉಳಿದಿರೋ ಡೀಟೇಲ್ಸ್ ಎಲ್ಲ ಬರುತ್ತೆ. ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇದು ನಿಮ್ಮ ಹೆಸರಲ್ಲೇ ಇದೆಯಾ ಮತ್ತು ನಿಮ್ಮ ಅಡ್ರೆಸ್ಸಲ್ಲೇ ಇದೆಯಾ ಅಂತ. ಆ ನಂತರ ನಿಮ್ಮ ಬಿಲ್ ಅಮೌಂಟ್ ಎಷ್ಟಿದೆ ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ರೆಡ್ ಕಲರಲ್ಲಿ ಇರೋದು ಕಂಪ್ಲೀಟ್ ಆಗಿ ನಿಮಗೆ ಮ್ಯಾಂಡೇಟ್ರಿ ಇಷ್ಟು ಫೀಲ್ಡ್ಸ್ ನೀವು ಫಿಲ್ ಮಾಡಲೇಬೇಕಾಗುತ್ತೆ. ಬಿಲ್ ಅಮೌಂಟ್ ಏನಿದೆ ಅದನ್ನು ನೀವು ಟೈಪ್ ಮಾಡಿ. ಮತ್ತು ನೀವು ಅದರಲ್ಲಿ ಎಷ್ಟು ಅಮೌಂಟ್ನ ತುಂಬಬೇಕು ಅಂತಿದ್ದೀರಾ ಅದನ್ನು ಟೈಪ್ ಮಾಡಿ. ನಾನು ಫುಲ್ ಅಮೌಂಟ್ ಪೇಮೆಂಟ್ ಮಾಡಬೇಕು ಅಂತ ಇದ್ದೀನಿ, ಫುಲ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಪೇಮೆಂಟ್ ಮೋಡು ಕ್ರೆಡಿಟ್ ಕಾರ್ಡ, ಡೆಬಿಟ್ ಕಾರ್ಡ, ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕೇಳುತ್ತೆ. ನೀವು ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು. ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದ್ದೀನಿ. ಕಾರ್ಡ್ ಚಾರ್ಜಸ್ ಏನಾದ್ರು ಇದ್ರೆ ನಿಮ್ಗೆ ಅದು ಶೋ ಆಗುತ್ತೆ. ಸೊ ಈಗ ಇಷ್ಟ ಆದ ನಂತರ ನೀವು ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟಿದ್ದಾದರೆ ನಿಮಗೆ ಪೇಮೆಂಟ್ ಮೋಡ್ಗೆ ತೊಗೊಂಡೋಗುತ್ತೆ. ನಿಮ್ಮದು ಯಾವ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ, ಅದ್ರ ಥ್ರೂ ನೀವು ಪೇಮೆಂಟ್ ಮಾಡಿ. ನೋಡಿ, ಈಗ ಒನ್ಸ್ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ನಿಮಗೆ ಈ ಥರ ಒಂದು ರಿಸಿಪ್ಟ್ ಬರುತ್ತೆ. ಸೊ ಈ ರಿಸಿಪ್ಟ್ ಒಳಗಡೆ ನಿಮ್ಮ ಒಂದು ಪೇಮೆಂಟ್ನ ಅಕ್ನಾಲೇಜ್ಮೆಂಟ್ ಸಿಗುತ್ತೆ. ಇದು ಸಕ್ಸಸ್ ಆಗಿದೆಯಾ ಮತ್ತು ಫೇಲ್ಯೂರ್ ಆಗಿದೆಯಾ ಅಂತ. ಆಗಿದ್ರೆ ಸಕ್ಸಸ್ ಆಗಿದ್ರೆ ಅದರದ್ದೊಂದು ಟ್ರಾನ್ಸಾಕ್ಷನ್ ನಂಬರ್ ಸಿಗುತ್ತೆ. ಒಂದು ವೇಳೆ ಫೇಲ್ಯೂರ್ ಆಗಿದ್ರೆ ಫೇಲ್ಯೂರ್ ಅಂತ ಒಂದು ಅದರದ್ದು ಸಹ ಟ್ರಾನ್ಸಾಕ್ಷನ್ ನಂಬರ್ ಸಿಗುತ್ತೆ. ಸೊ ಇದರಿಂದ ನೀವು ಮನೆಯಲ್ಲೇ ಕುಂತು ನಿಮ್ಮ ಒಂದು ವಾಟರ್ ಬಿಲ್ನ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.